ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಕಿಂಗಪ್ಪ ನಾಯಕ್ನ ಹಿರಿಯ ಮಗ ಹನುಮಂತಪ್ಪ ನಾಯಕ್ನ ನಿರ್ಮಿಸಿದ್ದು ಈ ಹೆಂಗೈತೆ. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳು ಹೆಂಗೆ ಎತ್ಕೊಬಂದಿಲ್ಲಲ್ಲ ಕಟ್ಟ. ಅಣ್ಣ ನಿಮ್ಮ ಹೆಸರು ಚೇತನ? ಚಿಕ್ಕ ಕೆ ಬಿ ಕ್ರಾಸ್ ಅಲ್ಲ ನೋಡಿ, ಕೆ ಬಿ ಕ್ರಾಸ್ ಅವ್ರದ್ದು ಹಿಂದ್ಗಡೆ ಎಷ್ಟು ಚೆನ್ನಾಗೈತೆ. ನಮ್ಮ ಹೋಗಿ ನೋಡಿ, ಅದು ಟೈರ್ಗಳೆಲ್ಲ ಹಾಕಿಟ್ಟಿರ್ತೀವಿ. ಯಾಕಂದರೆ ನಮಗೆ ತುಮಕೂರು ರೋಡ್ ಬ್ರಿಡ್ಜ್ ಬರುತ್ತಲ್ಲ, 4 ಲೈನ್ ಮಾಡಿದಾರಲ್ಲ, ಬೈಪಾಸ್ ಓಪನ್ ಮಾಡಿದ್ದಾರೆ. ಅವನೆಂಥ ಇಂಜಿನಿಯರ್ ಇರಬೇಕಂದ್ರೆ ಅವನಂಥ ಇಂಜಿನಿಯರ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ನೋಡಿ, ನಮ್ಮ ಸಂತೆಬೆನ್ನೂರು. ಬೆಳಗ್ಗೆ ಬಂದು ಅಲ್ಲಿ ನಿಲ್ಸ್ಕೊಂಡು ಚೆನ್ನಾಗಿ ಒಂದು 3 ಅವರ್ ಮಲಿಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಸಂತೆಬೆನ್ನೂರು ಸಿಟಿಗೆ ಬಂದೆ. ಎಲ್ಲರ ಹೋಟ್ಲ್ ನೋಡ್ಕೊಂಡು ಏನು ಗೇಟ್ಗಳು ಹಿಂಗೆ ಹಾಕೋರು ಅನ್ನೋದು ಗೊತ್ತಿಲ್ಲ. ಯಾಕೆ ಈ ಥರ ಗೇಟ್ ಹಾಕೋರು ಗೊತ್ತಿಲ್ಲ. ಹೋಗೋಣ, ಇಲ್ಲೆಲ್ಲರ ಫಸ್ಟು ಹೋಟ್ಲ್ ನೋಡಿ. ಟೈಮ್ ಆಲೇ 1:30. ಊಟ ಮಾಡೋಣ. ಊಟ ಮಾಡಿ ಸಂತೆಬೆನ್ನೂರಲ್ಲಿ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಐತೆ, ನೋಡೋಣ. ಟೈಮ್ ಸಿಕ್ಕರೆ ಅದನ್ನು ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಇಲ್ಲೆಲ್ಲ ಬಿರಿಯಾನಿ ಸೆಂಟರ್ ಇತ್ತಲ್ಲಪ್ಪ, ಅಲ್ಲೇ ಗಾಡಿ ನಿಲ್ಸಕ್ಕೆ ಜಾಗ ಇಲ್ವಲ್ಲಪ್ಪ, ಬಿರಿಯಾನಿ ಮಿಸ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಮುಂದೆ ಎಲ್ಲರೂ ಸಿಗುತ್ತೆ. ಬಿರಿಯಾನಿನೇ ತಿನ್ಬೇಕು ಇವತ್ತು. ಅಲ್ಲಿ ನಿಲ್ಸ್ಬೋದಿತ್ತು. ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಅಂಗಡಿಗಳು ಎಲ್ಲ ಗಲಾಟೆ ಮಾಡ್ತಾರೆ. ಯಾಕೆ ಬೇಕು? ಸದ್ಯಕ್ಕೆ ಸಂತೆಬೆನ್ನೂರಲ್ಲಿ ಇದ್ದೀವಿ. ಇಲ್ಲಿ ಮುಂದೆ ಲೆಫ್ಟ್ ಹೊಡೆದು ಮತ್ತೆ ರೈಟ್ ತಗೋಬೇಕು ನಾವು ಚನ್ನಗಿರಿ ಕಡೆ. ಚನ್ನಗಿರಿ, ಅಜ್ಜಂಪುರದಿಂದ ಕಡೂರು, ಅರಸೀಕೆರೆ, ಚನ್ನಪಟ್ಟಣ, ಮೈಸೂರು, ಚಲವಾದಿ ಇಲ್ಲೆಲ್ಲ ಹೋಟ್ಲುಗಳವೆ. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ. ಇದು ನಮ್ಮ ಸಂತೆಬೆನ್ನೂರು ಬಸ್ ಸ್ಟ್ಯಾಂಡ್. ಇದು ನೋಡಿ, ನಮ್ಮ ಸಂತೆಬೆನ್ನೂರು ಬಸ್ ಸ್ಟ್ಯಾಂಡ್. ಇಲ್ಲಿ ಲೆಫ್ಟ್ ಹೊಡಿಬೇಕು. ಹೊಡ್ಕೊಳ್ಳೋಣ ಫಸ್ಟು. ಇನ್ನು 200 ಮೀಟ್ರ್ ಮತ್ತೆ ರೈಟ್ ಹೊಡಿಬೇಕಂತೆ. ನಮ್ಮ ಗೂಗಲ್ ಅಕ್ಕ ಹೇಳ್ತಾ ಇದೆ. ಸಂತೆಬೆನ್ನೂರು ಏನು ಸಂತೆಗಿಂತ ಐತಾ, ಅದಕ್ಕೆ ಸಂತೆಬೆನ್ನೂರು ಅಂತ ಏನು ಹೆಸರಿಟ್ಟಾರೋ ಏನೋ ಗೊತ್ತಿಲ್ಲ. ಗೊತ್ತಿರೋ ಕಮೆಂಟ್ಸ್ ಹಾಕಿ ನೋಡೋಣ. ಒಟ್ನಲ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇರೋದು ಮಾತ್ರ ಗೊತ್ತು. ಇಲ್ಲಿ ರೈಟ್ ಗೋಡು ಇಲ್ಲೇ ಮುಂದೇನೆ ಐತೆ, ನೋಡಿದ್ದೀನಿ ನಾನು. ಇಲ್ಲಿ ರೈಟ್ಗಾಯ್ತು. ಹೋಗೋಣ. ಇಲ್ಲಿಂದ ಸೀದಾ ಹೋಗ್ತಾ ಇರೋದು. ಇಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕು. ಇಲ್ಲಿ ಹೋಟ್ಲ್ ಐತೆ, ಊಟ ಮಾಡ್ಕೊಂಡು ಹೋಗ್ಬೇಕು. ರವಿ ಹೋಟಲ್. ಇದೇ ಟೂರಿಸ್ಟ್ ಪ್ಲೇಸ್. ಇದು ಸಂತೆಬೆನ್ನೂರಾಗೆ ಇದು ಟೂರಿಸ್ಟ್ ಪ್ಲೇಸ್. ನೋಡ, ಗಾಡಿ ನಿಲ್ಸವ್ರೆ, ನಾವು ನಿಲ್ಲಿಸ್ಬೇಕು. ನಿಲ್ಸೋಣ, ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಬರೋಣ. ನೋಡಿ, ಕಾಣ್ತಿದೆಯಲ್ಲ, ಇದೇ ಇದು. ಮುಂದೆ ಮರದ ಹತ್ರ ನಿಲ್ಸೋಣ. ಹೋಟ್ಲೈತೆ ನೋಡಿ. ಇದು ಆಗಿನ ಕಾಲದ್ದು. ಇದು ಏನು ಇಲ್ಲಿ ಜಾಗ ಐತೆ, ಇಲ್ಲಿ ನಿಲ್ಸ್ಕೊಡೋಣ.
ಓಕೆ, ಊಟ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಹೋಗಿ ಊಟ ಮಾಡ್ಕೊಂಬರೋಣ ಬರ್ರಿ. ನೋಡಿ ಸ್ನೇಹಿತರೆ, ಇದೇ ಅದು ಪ್ಲೇಸ್ ಹೆಂಗೈತೆ ನೋಡಿ. ಇಲ್ಲಿ ನೋಡಿ ಪುರಿ ಪ್ಯಾಕೆಟ್ ತಗೊಂಡಿದ್ದೀನಿ, ಕಡಲೆ ಪುರಿ. ಇದು ಏನಕ್ಕೆ ಅನ್ನೋದು ಮುಂದೆ ತೋರಿಸ್ತೀನಿ ಬರ್ರಿ. ಸಖತ್ತಾಗಿ ಮಾಡಿದ್ದಾರೆ ತೋಟ ಎಲ್ಲ ನೋಡಿದ್ರ, ಸಖತ್ತಾಯ್ತು ಪ್ಲೇಸು. ಇದು ಪುರಿ ಏನಕ್ಕೆ ಅಂದರೆ ಮುಂದೆ ತೋರಿಸ್ತೀನಿ. ಸದ್ಯಕ್ಕೆ ಹೋಗೋಣ. ನೀರಿನ ಹತ್ತಿರ ಯಾರು ಹೋಗಬಾರ್ದು ನೋಟಿಸ್ ಏನೋ ಬೋಲ್ಡೆಲ್ಲ ಹಾಕವ್ರೆ. ಇದು ನೋಡಿ ಯಾವ ಕಾಲದಲ್ಲಿ ಮಾಡಿರೋದು. ಈ ನೋಟಿಸ್ ಬೋಲ್ಡರ್ ಇದ್ದೇ ಇರುತ್ತೆ. ಸ್ಟೀಲ್ ಇದು. ಮುಸಾಫಿರ್ ಖಾನ್ ಮತ್ತು ಹೋಂಡಾ, ಸಂತೆಬೆನ್ನೂರು. ಸಂತೆಬೆನ್ನೂರು ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಕಿಂಗಪ್ಪ ನಾಯಕ್ನ ಹಿರಿಯ ಮಗ ಹನುಮಂತಪ್ಪ ನಾಯಕ್ನ ನಿರ್ಮಿಸಿದ್ದು. ಹನುಮಂತಪ್ಪ ನಾಯಕ್ ಅವರು ನಿರ್ಮಿಸಿದಂತೆ 16ನೇ ಶತಮಾನದಲ್ಲಿ. ಅಂದರೆ ನೀವು ತಿಳ್ಕೊಳ್ಳಿ, ಈಗ ನಾವು 21ನೇ ಶತಮಾನದಲ್ಲಿದ್ದೀವಿ, 20ನೇ ಶತಮಾನದಲ್ಲಿದ್ದೀವಿ. ಸುಮಾರು 400 ವರ್ಷಗಳ ಹಿಂದಿದ್ದಿದ್ದು. ಹೆಂಗಿದೆ ನೋಡಿ. ನೋಡಿದ್ರೆ ಇದು ನೋಡಿ ಪ್ಲೇಸ್ ಹೆಂಗೈತೆ. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳು ಹೆಂಗೆ ಎತ್ಕೊಬಂದಿಲ್ಲ ಕಟ್ಟಿರ್ಬೋದು ಅಂತ. ಇಷ್ಟು ದೊಡ್ಡ ಕಲ್ಲುಗಳ ಎಲ್ಲಿಂದ ಎತ್ಕೊಬಂದು ಜೋಡಿಸಿ ಈ ಥರ ಎಲ್ಲ ಕಟ್ಟಿರ್ಬೋದು. ಇವಾಗಾರ ಕ್ರೇನು ಮತ್ತೊಂದು ಬೇಜನವೇ. ಆವಾಗ ಜನಗಳೆಲ್ಲ ಬಂದವ್ರೆ. ಈ ಪಾರ್ಕ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ದ್ವಾರಕ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಸ್ಮಾರಕ. ಅಲ್ಲಿ ಜನ ಜಾಸ್ತಿ ಅವರೇ, ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಇವಾಗ ನೋಡಿ ಸ್ವಾಮಿ ಹೆಂಗೈತೆ ನೀರು ಅಂತ. ಇಲ್ಲೊಂದು ಇದು ನೋಡಿ, ಅಲ್ಲಿ ನೋಡಿ, ಮತ್ತು ಅಲ್ಲಿ ಜನ ಅಲ್ಲ ನೋಡಿ. ಇದು ನೀರಿನ ಹತ್ತಿರ ಯಾರು ಹೋಗ್ಬಾರ್ದಂತೆ. ಈ ಪುರಿ ಏನಕ್ಕೆ ತಂದಿರೋದು ಗೊತ್ತಾ? ಇಲ್ಲಿ ನೋಡಿ ಮೀನು ಹೆಂಗವೆ ನೋಡಿ ಮೀನು. ಇಲ್ಲಿ ಮೀನು ಯಾರು ಹಿಡಿಯೋಂಗಿಲ್ಲ. ಸ್ನೇಹಿತರೆ, ಮೀನು ಹೆಂಗವೆ, ಎಷ್ಟು ದೊಡ್ಡವೇ ಅದಾವೆ ಗೊತ್ತಾ? ನೀರು ಹತ್ರ ಹೋಗ್ಬಾರ್ದು ಅಂತ ಬೋಲ್ಡ್ಗಳು ಹಾಕವ್ರೆ. ಇಲ್ಲಾಂದರೆ ಎಲ್ಲ ಪುರಿ ತಿನ್ನಕ್ಕೆ ಹಾಕಿರೋದು. ಇಲ್ಲಿ ಇನ್ನೂ ಬೇಜಾನ್ ಇರ್ತೈತೆ. ಇಲ್ಲಿ ನೋಡಿ, ಕಾಣ್ತಾ ಇಲ್ವೋ ಒಂದು ಗೊತ್ತಿಲ್ಲ. ಎಲ್ಲ ಹಸಿ ಮೀನಿಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡದೈತಿದು ನೋಡಿದ್ರೆ. ಇಲ್ಲಿ ನೋಡಿ ಎಷ್ಟು ಬಂತು ಇವಾಗ. ನೋಡಿ ನೋಡಿ ಸ್ನೇಹಿತರೆ, ಎಷ್ಟು ಮೀನವೆ. ಇವಾಗ ಕಡಲೆಪುರಿ ಹಾಕ್ತೀನಿ ಹೆಂಗೆ ಬರ್ತವೆ ಅಂತ. ಅವು ತಿಂದು ಫುಲ್ಲಾಗ್ಬಿಟ್ಟವೆ. ಬರ್ತೇನೆ ಇಲ್ಲ ಅವನು ಎಲ್ಲ ಎಷ್ಟು ಜನ ಹಾಕಿ ತಿಂದು ಬಂದು ಈಗ ಬಂತು ನೋಡಿ. ಎಷ್ಟವೆ ಮೀನುಗಳು. ಸದ್ಯಕ್ಕೆ ಮನೆಗೆ ಒಂದು ಫೋನ್ ಮಾಡೋಣ. ಇವಾಗ ಪುರಿ ಹಾಕಿದ್ದೀನಿ, ಹಿಂಗೆ ಬರ್ತಿದೆ ಮೀನುಗಳು ನೋಡ್ರೆ. ಇಲ್ಲಿ ನೋಡಲಿ, ನೋಡಿ ಎಷ್ಟು ದೊಡ್ಡದವೆ ಮೀನು. ಇಲ್ಲಿ ಮೀನು ಹಿಡಿಯೋಂಗಿಲ್ಲ, ಹಂಗಾಗಿ ಇಷ್ಟವೆ. ಇಲ್ಲ ಅಂದರೆ ಒಂದು ಮೀನು ಹಿಡಿಯೋಕೆ ಬಿಡ್ತಾರೆ. ಇಲ್ಲಿ ಪಾರಿ ಒಳಗೆ ನೋಡಿ
ನೋಡಿದ್ರೆ ಪಾರಿವಾಳ. ಅಲ್ಲಿ ಹೋಗೋಕ್ಕಾಗಲ್ಲ, ನೀರು ತುಂಬ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಸರಿ ಹೋಗೋಣ, ಟೈಮ್ ಇಲ್ಲ, ಟೈಮ್ ಎಷ್ಟು ಮಾಡೋದು ಬೇಡ ನಮ್ಮ ಪಾಟಿಗೆ. ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. ಎಲ್ಲ ಮೆಟ್ಲುಗಳು ನೋಡಿ, ಕಲ್ಲು ನೋಡಿ ಎಷ್ಟು ದಪ್ಪ ಇವೆ. ಯಾವ ಕಾಲದಲ್ಲಿ ಮಾಡೋರು ಇವೆಲ್ಲ ಕಲೆಗಾರರು. ಈ ಕಲ್ಲು ನೋಡಿ ಸ್ವಾಮಿ, ಎಷ್ಟು ದಪ್ಪ ಇದೆ ಈ ಕಲ್ಲು ಅನ್ನೋದು ನೋಡಿದ್ರ. ಇಷ್ಟು ದೊಡ್ಡ ಕಲ್ಲು ಹೆಂಗೆ ಎತ್ಕೊ ಬಂದಿರ್ಬೋದು. ಎಲ್ಲ ಪ್ಲೇಸ್ ನೋಡಿ ಸ್ನೇಹಿತರೆ. ಅಜ್ಜಂಪುರ ಬಂದಿದ್ದೀನಿ, ಅಜ್ಜಂಪುರ. ಟೈಮು 4 ಗಂಟೆ ಇಲ್ಲೇ ಅಜ್ಜಂಪುರ. ಇವೆಲ್ಲ ಅಜ್ಜಂಪುರ. ಸದ್ಯಕ್ಕೆ ಮುಂದೆ ಎಲ್ಲಾರ ಟೀ ಕುಡಿಯೋಣ, ಆಮೇಲೆ ಹೋಗೋಣ. ಈ ಕಡೆ ಎಲ್ಲ ಬಿಸಿಲು ಸ್ವಲ್ಪ ಕಡಿಮೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ. ಮಳೆ ಮೋಡ ಐತೆ ನೋಡಿ, ಎಲ್ಲ ಕಾಣ್ತಿರ್ಬೋದು. ಮಳೆ ಮೋಡ ಐತೆ, ಸಿಕ್ಕಾಪಟ್ಟೆ ಗಾಳಿ, ಬಿಸಿಲಿಲ್ಲ. ಅದಕ್ಕೆ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಇಲ್ಲ ನಿಲ್ಸು ಮಲಿಕೊಂಬಿಡ್ತಿದ್ದೆ, ಆದ್ರೂ ನೈಟ್ ಹೋಗ್ಬೇಕನ್ನೋ ಒಂದು ಉದ್ದೇಶಕ್ಕೆ ಹೋಯ್ತಾ ಇರೋದು. ಕಾಮಗಾರಿ ಪ್ರಗತಿಯಲ್ಲಿದೆ. ನಿಧಾನಕ್ಕೆ ಸಾಗಿ. ಏನೋ ಬ್ರಿಡ್ಜ್ ಮಾಡ್ತಿರಂಗವ್ರೆ, ಮೋರಿ ಬ್ರಿಡ್ಜ್. ಮಾಡಲಿ ಮಳೆ ಬರಲಿ, ಮಳೆ ಬರಲಿ. ಮಳೆ ಬಂದಷ್ಟು ಚಂದ. ಟೈರ್ ಸ್ವಲ್ಪ ಬಿಸಿಯಾಗ ಅದು ತಣ್ಣಗಾಗ್ಬಿಡ್ತವೆ. ಆ ಕಡೆ ಹೋಟ್ಲಿತ್ತು, ನಿಲ್ಸ್ಕೊಂಡು ಟೀ ಕುಡಿಬೋದಿತ್ತು. ಇಲ್ಲಿ ನಿಲ್ಸೋಕ್ಕಾಗಲ್ಲ, ಆರ್ಡ್ರೊಳಗೆ ಬಂದರೆ ನಿಲ್ಲಿಸ್ಬೋದಿತ್ತು. ಸಿಕ್ಕಾಬಿಟ್ಟೆ ಗಾಳಿ. ಇಲ್ಲಿ ನೀವು ಕೇಳ್ತಿರ್ಬೋದು ಗಾಳಿ ಸೌಂಡ್ ಅಲ್ಲೋಡಲಿ. ಈ ಥರ ಗಾಳಿ ಬಂದರೆ ಹಿಂಗೆ. ಒಟ್ಟಿನಲ್ಲಿ ಮಳೆ ಬರೋ ಮುನ್ಸೂಚನೆಗಳು ಬೇಜಾನವೆ. ಮಳೆ ಬಂದರೆ ಚಂದ. ಸ್ನೇಹಿತರೆ, ನಮ್ಮ ಬಾಣಾವರ ಟೋಲಲ್ಲಿದ್ದೀನಿ. ಗಾಡಿ ಬಂದಿದೆ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಗಾಡಿ. ಮೋಡ ನೋಡಿ ಹೆಂಗಿದೆ, ಫುಲ್ಲು ಮೋಡ. ಮಳೆ ಮಾತ್ರ ಸಕಾಲ ಬರುತ್ತೆ. ಇವರೇ ನಮ್ಮ ಅಣ್ಣ, ನಿಮ್ಮ ಹೆಸರು? ಚೇತನಾ? ಚಿಕ್ಕ ಕೆ ಬಿ ಕ್ರಾಸ್ ಅಲ್ಲ ನೋಡಿ, ಕೆ ಬಿ ಕ್ರಾಸ್ ಅವ್ರದ್ದು ಗಾಡಿ. ಭತ್ತ ತುಂಬಿ ನೋಡಿ, ಸಗಡ ಕಾಣುತ್ತೆ. ಹೈಟ್ ಲೋಡ್ ತುಂಬಿದ್ರೆ ಗಾಡಿ ನೋಡೋಕ್ಕೆ ಚಂದ. ಇದು ನಮ್ಮ ಬಾಣಾವರ ಟೋಲ್. ಟಿ ವಿ ಕೊಡ್ತಿದ್ದಾಯ್ತು, ಇಲ್ಲಿಂದ ಹೊರಡೋಣ. ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡಿಸಿದ್ದಾಯ್ತು, ಚೇತನ್. ಹೋಗೋಣ ಇವಾಗ ಇಲ್ಲಿಂದ. ಅವರು ಭತ್ತ ತುಂಬವ್ರೆ ತುಮಕೂರಿಗೆ. ಬಾಣಾವರ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟಯರ್ಡ್ ಆಗಿತ್ತು, ನಿಲ್ಲಿಸಿದ್ದೆ. ಅವ್ರು ನಿಲ್ಲಿಸ್ಬಿಟ್ಟು ಬಂದು ಮಾತಾಡ್ಸಿರು, ಖುಷಿ ಆಯಿತು. ಸದ್ಯಕ್ಕೆ ಅವ್ರು ಅಹಮದಾಬಾದ್ ಲೈನ್ ಹೋಗೋರು, ಇವಾಗ ಇಲ್ಲಿ ಲೋಕಲ್ ಹೊಡಿತಾವ್ರಂತೆ ಗಾಡಿ. ಬಾಜಿಗಾರ್ ಸಾಕಾದ ಬರ್ತಾರೆ. ಗುಜರಾತ್ ಬೆಂಗಳೂರು ಎಕ್ಸ್ಪ್ರೆಸ್ ಕಾಣ್ತಿದ್ಯಾ? ಗುಜರಾತ್ ಬೆಂಗಳೂರು ಎಕ್ಸ್ಪ್ರೆಸ್ ಬಾಜಿಗಾರ್ ಸಾಕಾದಾಗ ಮಾಡಿಸಿದ್ದಾರೆ. ನಾವು ಅದು ಲಾಂಗ್ ಓಡೋ ಗಾಡಿಗಳಿಗೆ ಆ ಥರ ಎಲ್ಲ ಮಾಡಿಸ್ಬೋದು. ನಮ್ಮ ಗಾಡಿ ಎಲ್ಲ ಮಾಡಿಸಿದ್ರೆ ಏನಿರಲ್ಲ. ನಾವು ಕೋಕ್ ಹೊಡಿತೀವಿ ಮತ್ತು ಸ್ಪಾಂಜ್ ಗೋಲಿ ಹೊಡಿತೀವಲ್ಲ, ಅದು ಡೋರ್ ಓಪನ್ ಮಾಡೋಕೆ ಕೆಳಗಡೆ ಎಲ್ಲ ಚೆಲ್ಲಿ ಎಲ್ಲ ಹೊಡೆದಾಕ್ಬಿಡ್ತಾವೆ. ನಾವು ಹಂಗಾಗಿ ಅವೆಲ್ಲ ಏನು ಹಿಂದ್ಗಡೆ ಏನು ಮಾಡ್ಸೋಕ್ಕಾಗಲ್ಲ. ಇವು ಲಾಂಗ್ ಎಷ್ಟು ಚೆನ್ನಾಗೈತೆ, ಹಿಂದ್ಗಡೆ ಎಷ್ಟು ಚೆನ್ನಾಗೈತೆ. ನಮ್ಮ ಹೋಗಿ ನೋಡಿ, ಅದು ಟೈರ್ಗಳೆಲ್ಲ ಹಾಕಿಟ್ಟಿರ್ತೀವಿ. ಯಾಕಂದರೆ ಡೋರ್ ಬೆಂಡ್ ಆಗಬಾರ್ದು, ನಗ ಹೊಡೆದೋಗ್ಬಾರ್ದು ಅಂದ್ಬಿಟ್ಟು ಟೈರ್ಗಳೆಲ್ಲ ಹಾಕಿಟ್ಟಿರ್ತೀವಿ ನಾವು. ನಮ್ಮವು ಆ ಥರ ಲೋಡು. ಲಾಂಗ್ ಓಡಿಸೋದ್ರೆ ಪರವಾಗಿಲ್ಲ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ಬೋದು. ಓಪನ್ ಆಗು ಗೇಟು.
ಹೋಗೋಣ ಮುಂದೆ ಹೋಗಿ ಅರಸೀಕೆರೆಯಿಂದ ನಾವು ರೈಟ್ ಕೊಡ್ಕೊಂಬಿಡ್ತೀವಿ. ಅವ್ರು ಸೀದಾ ಹೋಯ್ತಾರೆ. ಅರಸೀಕೆರೆಯಿಂದ ಸೀದಾ ಚನ್ನರಾಯಪಟ್ಟಣದಿಂದ ಕಿಕ್ಕೇರಿ, ಪಾಂಡುಪುರ, ಮೈಸೂರು, ಸಾಂಸ್ಕೃತಿಕ ನಾಡು ಮೈಸೂರಿಗೆ ಪಯಣ. ಲಾಂಗ್ ಪಾಂಗ್ ತುಂಬಿಟ್ರೆ ಥರ ಬೇಜಾರು. ಇದು ನೋಡಿ, ರಾತ್ರಿ ಬೆಳಗ್ಗೆ 6:30 7 ಗಂಟೆ 6:30ವರೆಗೆ ಓಡಿಸಿದ್ನ. 6:30ಗೆ ನಿಲ್ಲಿಸಿ ಚಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಮಲಿಕೊಂಡೆ. 11 ಗಂಟೆಗೆ ಎದ್ದೆ. 11 ಗಂಟೆಗೆ ಎದ್ದು ಸ್ನಾನ ಗೀನೆಲ್ಲ ಮಾಡ್ಕೊಂಡು ಪಾತ್ರೆ ಗೀತ್ರೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋ ಅಷ್ಟೊತ್ತಿಗೆ ಅಲ್ಲೇ 1:30 ಆಗಿತ್ತು. 1:30ಇಂದ ಓಡಿಸ್ತಾನೇ ಇದ್ದೀನಿ ಗಾಡಿನ. ಈಗಲೂ ಓಡಿಸ್ಲೇಬೇಕು, ಯಾಕಂದ್ರೆ 10 ಗಂಟೆಗೆಲ್ಲ ಮೈಸೂರು ಬರೋಕ್ಕೆ ಕೇಳವನೆ. ಗಂಡ ನೋಡಿ, ಅವರು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತವ್ರೆ. 10 ಗಂಟೆಗೆಲ್ಲ ಬರೋಕ್ಕೆ ಹೇಳವನೆ. ನಾವು 10 ಗಂಟೆವರೆಗೆಲ್ಲ ಹೋಗ್ಲೇಬೇಕಲ್ಲಿ, ಯಾಕಂದ್ರೆ ಅವ್ನು ತೂಕ ಮಾಡಿ ನೈಟೇ ತಗೊಂಡು ಅಂಗಡಿ ತಗೊಂಡು ನಿಲ್ಲಿಸ್ತಾನಂತೆ ಗಾಡಿನ. ಹೋಗ್ಲೇಬೇಕೀಗ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಹೋಗೋಣ ಬರ್ರಿ, ಆರಾಮಾಗಿ ನಿಧಾನಕ್ಕೆ ಹೋದ್ರೆ ಹೋಗ್ಬೋದು. ಅದೇ ಸ್ವಲ್ಪ ಟಯರ್ಡ್ ಆಗ್ತವೆ ಅಷ್ಟೇ. ಸ್ವಲ್ಪ ದಬಾಯಿಸಿ ಹೋದ್ರೆ ಬೇಗ ಓಡ್ಬೋದು. ಹೋಗೋಣ. ಅರಸೀಕೆರೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಇದು ನೋಡಿ, ಅರಸೀಕೆರೆಯಿಂದ ನಮ್ಮ ಚನ್ನರಾಯಪಟ್ಟಣ ಹೋಗೋ ದಾರಿ ಇದು. ನಮ್ಮ ಗಣಸಿ ಚನ್ನರಾಯಪಟ್ಟಣ ಹೋಗೋ ದಾರಿ ಇದು. ಇಲ್ಲಿ ಬೈಪಾಸು ಓಪನ್ ಮಾಡವ್ರೆ, ಅರಸೀಕೆರೆ ಬೈಪಾಸು. ಆದರೆ ನಮ್ಮ ಶಿವಮೊಗ್ಗ ತುಮಕೂರು ರೋಡ್ ಬ್ರಿಡ್ಜ್ ಬರುತ್ತಲ್ಲ, 4 ಲೈನ್ ಮಾಡಿದಾರಲ್ಲ, ಬೈಪಾಸ್ ಓಪನ್ ಮಾಡಿದ್ದಾರೆ. ಅವನೆಂಥ ಇಂಜಿನಿಯರ್ ಇರಬೇಕಂದ್ರೆ ಅವನಂಥ ಇಂಜಿನಿಯರ್ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಸುಮ್ಮನೆ ಹೆಚ್ಚು ಕಮ್ಮಿ ಒಂದು 6-7 ಕಿಲೋಮೀಟ್ರ್ ನನಗೆ ಲಾಸ್ ಆಯ್ತು ಇವಾಗ ಸುತ್ತಾಕೊಂಡು. ಲೊಕೇಶನ್ ಮ್ಯಾಪ್ ಹಾಕಿದ್ದೆ, ಆದರೂ ಅಲ್ಲಿ ರೈಟಿಗೆ ತೋರಿಸ್ತೈತೆ. ಆದರೆ ಅಲ್ಲೆಲ್ಲೂ ಸರ್ವಿಸ್ ರೋಡಿಗೆ ಎಳ್ಕೊಳಕ್ಕೆ ದಾರಿನೇ ಬಿಟ್ಟಿಲ್ಲ. ಎಂಥ ಅವ್ನು ಇರಬೇಕಂದ್ರೆ, ಒಂದು ಬ್ರಿಡ್ಜು ಅಂತ ಮಾಡಿದ್ಮೇಲೆ ಒಂದು ಊರಿಗೆ ರೋಡ್ ಬರುತ್ತಂದ್ರೆ ಅಲ್ಲಿ ಇಳ್ಕೊಳ್ಳೋಕ್ಕೆ ಸರ್ವಿಸ್ ರೋಡ್ ದಾರಿ ಬಿಡಬೇಕು. ಕೆಳಗಿಳಿದು ಬ್ರಿಡ್ಜ್ ಕಡೆಯಿಂದ ರೈಟ್ಗೆ ಹೋಗಿ ದಾರಿ ಬಿಡಲೇಬೇಕು. ನೀನು ಅರಸೀಕೆರೆ ಆ ಕಡೆ ಬೈಪಾಸ್ ಎಂಟ್ರೆನ್ಸ್ ಆಗಿ ಈ ಕಡೆ ಲಾಸ್ಟ್ವರೆಗೂ ಒಂದು ಯೂ ಟರ್ನ್ ಇಲ್ಲ, ಒಂದು ಸರ್ವಿಸ್ ರೋಡ್ ತಗೊಳಂಗಿಲ್ಲ, ಏನಿಲ್ಲ. ಸೀದಾ ಬತ್ತನೇ ಇರಬೇಕು. 2 ರೋಡ್ ಬರ್ತಿದ್ರೆ, ಹಾಸನ ಹೋಗೋ ರೋಡ್ ಒಂದು ಬರುತ್ತೆ, ಇದು ಒಂದು ಚನ್ನರಾಯಪಟ್ಟಣ ರೋಡ್ ಬರುತ್ತೆ. ಅವಕ್ಕೆಲ್ಲ ಎಲ್ಲೂ ದಾರಿನೇ ಕೊಟ್ಟಿಲ್ಲ. ಇಲ್ಲಾಂದ್ರೆ ಅಲ್ಲಿ ಬೋಲ್ಡ್ ಹಾಕ್ಬಿಟ್ರೆ ನಿಮ್ಮ ಎಂಟ್ರೆನ್ಸಲ್ಲಿ ಓನ್ಲಿ ಬೆಂಗಳೂರು ಅಷ್ಟೇ ಇದ್ರಾಗ ಹೋಗೋದು, ಹಾಸನ ಚನ್ನರಾಯಪಟ್ಟಣ ಅರಸೀಕೆರೆ ಸಿಟಿ ಒಳಗೆ ಹಾಸಿ ಹೋಗ್ಬೇಕಂತ ಬೋಲ್ಡ್ ಹಾಕ್ಬಿಟ್ರೆ ಹಂಗೂ ಬಂದ್ಬಿಡ್ತಾರೆ. ಬೋಲ್ಡು ಇಲ್ಲ, ಏನೂ ಇಲ್ಲ. ಮ್ಯಾಪ್ ತೋರಿಸ್ತೈತಲ್ಲ ಅಂತ ಬಂದ್ಬಿಟ್ಟು ನೋಡಿದ್ರೆ ಅಲ್ಲಿ ರೋಡೇ ಇಲ್ಲ. ಮುಂದೆ ಹೋಗಿ ಡೆಡ್ ಎಂಡು ತಿರ್ಸ್ಕೊಂಡು ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಸಿಟಿ ಒಳಗೆ ಬಂದು ಹೋಗ್ತಾ ಇದ್ದೀನಿ. ನೋಡಿ ಹೆಂಗಿರ್ಬೇಕು ಅಂಥವ್ರು ಅವರೇ ಅಪ್ಪ ಇಂಜಿನಿಯರ್ಗಳು. ಒಂದು ರೋಡ್ ಅಂತ ಬೈಪಾಸ್ ಅಂತ ಮಾಡಿದ್ಮೇಲೆ ಅಲ್ಲಿ ಕೆಳಗೆ ಇಳಿಯೋಕ್ಕೆ ಸರ್ವಿಸ್ ರೋಡ್ಗೆ ದಾರಿ ಕೊಡಲೇಬೇಕು. ಎಲ್ಲ ಕಡೆನೂ ಇದ್ದಿದ್ದೇ ಅದು. ಆದರೆ ದಾರಿನೇ ಕೊಟ್ಟಿಲ್ಲ. ಎಂಥ ಇಂಜಿನಿಯರ್ ಇರ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಹೇಳಪ್ಪ ಅವ್ರನ್ನೆಲ್ಲ. ಗೊತ್ತಿಲ್ಲದಿರೋರು ಬಂದು ಸುತ್ತಾಕೊಂಡು ಹೋಗ್ಬೇಕು. 6:45 ಟೈಮು ನೋಡಿ ಹೆಂಗೈತೆ ಬೆಳಕು. ಹೊತ್ತು ಹುಟ್ಟೋದು ಲೇಟ್ ಆಗುತ್ತೆ, ಹೊತ್ತು ಹುಟ್ಟೋದು ಬೇಗನೆ ಹೊತ್ತು ಹುಟ್ಬಿಡ್ತೈತೆ. ಒಂದು 5 ಗಂಟೆಗೆಲ್ಲ ಹೊತ್ತು ಹುಟ್ಬಿಡ್ತೈತೆ. ಹೊತ್ತು ಮುಳುಗೋದು ಲೇಟ್ ಆಗುತ್ತೆ. 7-7:30 ಆದ್ರೆ ಹಿಂಗೆ ಬೆಳಕಿರ್ತೈತೆ. 5:30ಗೆಲ್ಲ ಬೆಳಕಾಗ್ಬಿಡ್ತೈತೆ. ನೋಡಿ ಇಲ್ಲಿ ಬೋರ್ಡ್ ಹಾಕೋನೆ, ತುಮಕೂರು ಶಿವಮೊಗ್ಗ ರೈಟ್ಗೆ ಅಂತೇಳಿ. ಅಲ್ಲಿ ದಾರಿನೇ ಇಲ್ಲ ನೋಡಿ. ಇಲ್ಲೆಲ್ಲ ಕಾರ್ನವ್ರು ಸಣ್ಣದಾಗ ಒಂದು ದಾರಿ ಮಾಡ್ಕೊಂಬಿಟ್ರೆ, ನಮ್ಗೆ ಇಳಿಯೋಕ್ಕೆ ದಾರಿನೇ ಇಲ್ಲ. ಇದೇ ಬೈಪಾಸ್ ಬ್ರಿಡ್ಜ್ ಅದು. ಈ ಕಡೆಯಿಂದ ಬರೋಂಗಿಲ್ಲ ನೋಡಿ. ಅಲ್ಲಾಸಿ ಬಂದು ಇಳಿದು ಬರ್ಬೋದು, ಆದರೆ ಕಾರ್ನವ್ರು ಬರ್ಬೋದು. ನಮ್ಮ ದೊಡ್ಡ ಗಾಡಿ ಎಲ್ಲ ಬರೋಕ್ಕಾಗಲ್ಲ. ಕಾರ್ನವರೇ ಇಕ್ಕಟ್ಟಲ್ಲಿ ಬರ್ತಾರೆ. ನಾನೇನು ಅಲ್ಲೇನೋ ಇಳಿಸ್ಬಿಟ್ರೆ ಗಾಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ. ಆ ಥರ ರೋಡ್ ಮಾಡೋರಪ್ಪ.
ನೋಡ್ರಿ ಹೋಗೋಣ. ಇನ್ನು 110-120 ಕಿಲೋಮೀಟ್ರ್ ಐತೆ ಮೈಸೂರು. ಇಲ್ಲೇ 6:45 ಟೈಮು. ಇನ್ನು 3 ಅವರು ಹೋಗ್ಬೋದು. 10 ಗಂಟೆಗೆಲ್ಲ ಮೈಸೂರು ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಒಂದು ಸ್ವಲ್ಪ ಚನ್ನರಾಯಪಟ್ಟಣವರೆಗೂ ದಾರಿ ಸಾಗಲ್ಲ, ಯಾಕಂದರೆ 10 ಇಳಿ ಮಾಡ್ತಾ ಇರ್ತವೆ. ಚನ್ನರಾಯಪಟ್ಟಣ ಹೋಗ್ಬಿಟ್ರೆ ಲೆವೆಲ್ಲು ರೋಡು. ಪಾಂಡುಪುರ ಶ್ರೀರಂಗಪಟ್ಟಣದವ್ರು, ಮತ್ತು ಶ್ರೀರಂಗಪಟ್ಟಣ ಬಿದ್ಮೇಲೆ ಮತ್ತೆ ಹೈವೇ. ನೋಡೋಣ. ಫಸ್ಟ್ ಇವಾಗ ಇಲ್ಲಿಂದ ಈ ರೋಡ್ ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಬರ್ರಿ.